ಮೋದಿ ಸರ್ಕಾರ ಅಧಿಕಾರಕ್ಕೆ ಏರ್ದಾಗಿನಿಂದ ರೈತರ ಬೇಡಿಕೆಗಳನ್ನ ಕೇಳೋರೇ ಇಲ್ಲ. ಅವ್ರಿಗೆ ಬೆಲೆನೂ ಕೂಡ ಸಿಗ್ತಾ ಇಲ್ಲ. ಕೆಲವು ಆಸ್ತಿಕರು ರೈತನನ್ನ ದೇವ್ರು ಅಂತ ಅಂದ್ರೆ, ಇನ್ನು ಕೆಲವರು ನಾಸ್ತಿಕರು ರೈತನೇ ನಮ್ಮ ದೇಶ ಅಂತ ಹೇಳ್ತಾರೆ. ಆದ್ರೆ ಈ ಆಸ್ತಿಕ ಮತ್ತು ನಾಸ್ತಿಕರ ಮಾತುಗಳು ಇಂದು ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದೆ. ಅದಾನಿ ಅಂಬಾನಿ ಅತ್ಯಾಪ್ತ ನರೇಂದ್ರ ಮೋದಿ ಅಧಿಕಾರಕ್ಕೆ ಏರ್ದಾಗಿನಿಂದಾನೂ ಕೂಡ ರೈತರ ಪಾಡು ಎನ್ನಷ್ಟು ಶೋಚನೀಯ ಸ್ಥಿತಿಗೆ ತಲುಪಿದೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ನಮಸ್ಕಾರ, ನಾನು ಸ್ವಪ್ನ. ರೈತ ನಮ್ಮ ದೇಶದ ಬೆನ್ನೆಲುಬು ಅನ್ನೋದನ್ನ ನಾವು ಚಿಕ್ಕವರಿದ್ದಾಗಿಂದಾನು ಹೇಳ್ಕೊಂಡು ಬಂದಿದ್ದೇವೆ. ಆಸ್ತಿಕರು ರೈತನೇ ದೇವ್ರು ಅಂತ ಹೇಳಿದ್ರೆ, ಇನ್ನು ನಾಸ್ತಿಕರು ರೈತನೇ ನಮ್ಮ ದೇಶ ಅಂತ ಹೇಳ್ತಾರೆ. ಈ ಆಸ್ತಿಕ ಮತ್ತು ನಾಸ್ತಿಕರ ಮಾತುಗಳು ಇಂದು ಭಾಷಣಕ್ಕೆ ಮಾತ್ರನೇ ಸೀಮಿತ ಆಗಿದ್ದಾವೆ. ಮುಖ್ಯವಾಗಿ ರಾಜಕಾರಣಿಗಳ ಮಾತಿನ ಚಪಲಕ್ಕೆ ಆಹುತಿಯಾಗಿದ್ದಾವೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಏರ್ದಾಗಿನಿಂದ ರೈತರ ಬೇಡಿಕೆಗಳನ್ನ ಕೇಳೋರು ಇಲ್ಲ, ಅವರಿಗೆ ಬೆಲೆನೂ ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ. ಈ ಹಿಂದೆ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ರೈತರು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಮೋದಿ ಸರ್ಕಾರ ಹಲವಾರು ಕ್ರಮಗಳನ್ನ ಕೈಗೊಂಡಿತು. ಅಷ್ಟೇ ಯಾಕೆ, ಎಂಎಸ್ಪಿ ಕಾನೂನು ಖಾತರಿ ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ರೈತ ಮುಖಂಡ ದಲೈವಾಲಾ ಅವರ ಅಮರನಾಥ ಉಪವಾಸ 50ನೇ ದಿನಾನೇ ದಾಟಿದೆ. ಆದ್ರೂ ಕೂಡ ಸರ್ಕಾರ ರೈತರ ಕಷ್ಟ ಏನು ಅನ್ನೋ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಕೇಳ್ತಾ ಇಲ್ಲ. ದಲೈವಾಲಾ ಅವರ ಅಮರನಾಥ ಉಪವಾಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ಟಾಪಿಕ್ಗೆ ಬರೋಣ. ರೈತರು ತಮ್ಮ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದಿಟ್ಟಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ UPA ಸರ್ಕಾರ ಇದ್ದಾಗಲೂ ಕೂಡ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಕಾರ್ಪೊರೇಟ್ ಕಂಪನಿಗಳು, ಅದರಲ್ಲೂ ಅಂಬಾನಿ ಅದಾನಿಗಳ ಅತ್ಯಾಪ್ತ ಆಪ್ತ ಮಿತ್ರ ಅಂತ ಅನ್ಸ್ಕೊಂಡಿರೋ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರೈತರ ಪಾಡು ಇನ್ನಷ್ಟು ಶೋಚನೀಯ ಸ್ಥಿತಿಗೆ ತಲುಪೋಗಿದೆ. ತಮ್ಮ ಬೇಡಿಕೆ ಈಡೇರಿಕೆಗಾಗಿ ರೈತರು ತಮ್ಮ ಜೀವವನ್ನೇ ಮುಡುಪಿಡುವಂತಾಗಿದೆ. 2020ರಿಂದ ರೈತರು ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ MSP ಕಾನೂನು ಖಾತರಿ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. 2020ರಲ್ಲಿ ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ರೈತರು ದೀರ್ಘ ಪ್ರತಿಭಟನೆಯನ್ನ ನಡೆಸಿದ್ರು. ರೈತರ ಪಟ್ಟು ಬಿಡದ ಈ ಹೋರಾಟದಿಂದಾಗಿ ಬೇರೆ ದಾರಿನೇ ಇಲ್ಲದೆ ಮನಿದ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನ 2021ರ ನವೆಂಬರ್ನಲ್ಲಿ ಹಿಂಪಡೆದುಕೊಂಡಿತ್ತು. ಆದ್ರೆ MSPಗೆ ಕಾನೂನು ಖಾತರಿ ನೀಡೋ ರೈತರ ಬೇಡಿಕೆ ಇಂದಿಗೂ ಕೂಡ ಬೇಡಿಕೆ ಆಗೇನೆ ಉಳಿದಿದೆ. MSP ಕಾನೂನು ಖಾತರಿ ಸೇರಿದಂತೆ ಇನ್ನು ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಪಂಜಾಬ್ ರೈತರು 2024ರ ಫೆಬ್ರವರಿ 13ರಿಂದ ದೆಹಲಿ ಚಲೋ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಅವರನ್ನ ಪಂಜಾಬ್ ಹರಿಯಾಣ ಗಡಿಯಲ್ಲೇನೆ ಅಡ್ಡಗಟ್ಟಲಾಗಿತ್ತು. ಅಂದಿನಿಂದನೂ ಕೂಡ ಅವರು ಖನೌರಿ ಮತ್ತು ಶಂಭು ಗಡಿಗಳಲ್ಲಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ಇವೆಲ್ಲವುದರ ನಡುವೆ ರೈತ ನಾಯಕ ದಲೈವಾಲಾ ರೈತರ ಬೇಡಿಕೆಯ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಉಪವಾಸನ ನಡೆಸ್ತಾ ಇದ್ದಾರೆ. ಅವರ ಉಪವಾಸ 50 ದಿನಗಳ ಗಡಿನ ದಾಟಿದೆ. MSP ಕಾನೂನು ಖಾತರಿ ಸೇರಿದಂತೆ ತಮ್ಮ ನಾನಾ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಪಂಜಾಬ್ ರೈತರು ಹಲವು ತಿಂಗಳುಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದೀಗ ದಲೈವಾಲಾ ಜೊತೆಗೆ ಸುಮಾರು 111 ರೈತರು ಅಮರನಾಥ ಉಪವಾಸವನ್ನ ನಡೆಸ್ತಾ ಇದ್ದಾರೆ. ಬುಧವಾರದಿಂದ 111 ರೈತರು ಕಪ್ಪು ಬಟ್ಟೆಯನ್ನ ಧರಿಸಿ ಜಾಥಾವನ್ನ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಉಪವಾಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ದಲೈವಾಲಾ 50 ದಿನಗಳಿಂದ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೆ ಕೇಂದ್ರ ಸರ್ಕಾರ ರೈತರ ಬೇಡಿಕೆ ಈಡೇರಿಸುವತ್ತ ಗಮನನೇ ಹರಿಸ್ತಾ ಇಲ್ಲ. ದಲೈವಾಲಾ ಸ್ಥಿತಿ ತುಂಬಾ ಚಿಂತಾಜನಕ ಆಗಿದೆ. ನೀರು ಕೂಡ ಗಂಟಲಿನಲ್ಲಿ ಇಳಿತಾ ಇಲ್ಲ. ಬಹು ಅಂಗಾಂಗ ವೈಫಲ್ಯ ಆಗೋ ಸಾಧ್ಯತೆ ಇದೆ ಅಂತ ರೈತರು ಹೇಳಿದ್ದಾರೆ. ದಲೈವಾಲಾ ಯಾವುದೇ ಆಹಾರವನ್ನ ಸೇವಿಸ್ತಾ ಇಲ್ಲ, ನೀರು ಮಾತ್ರನೇ ಕುಡಿತಾ ಇದ್ರು ಅಂತ ಈ ಹಿಂದೆನೆ ರೈತರು ತಿಳಿಸಿದ್ದಾರೆ. ದಲೈವಾಲಾ ಕೀಟೋನ್ ಮಟ್ಟ ಹೆಚ್ಚಾಗಿದೆ, ಆರೋಗ್ಯ ಸ್ಥಿತಿ ಹದಗೆಡ್ತಾ ಇದೆ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನು ದಲೈವಾಲಾ ಅವರ ಆರೋಗ್ಯದ ಕುರಿತು ವರದಿಯನ್ನ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಬುಧವಾರ ಪಂಜಾಬ್ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ. ಈ ವರದಿಯನ್ನ ವೈದ್ಯಕೀಯ ಮಂಡಳಿಯಿಂದ ಪರಿಶೀಲನೆ ಮಾಡಿ ಅಭಿಪ್ರಾಯವನ್ನ ನೀಡುವಂತೆ ದಿಲ್ಲಿಯ ಏಮ್ಸ್ಗೂ ಕೂಡ ಸೂಚನೆಯನ್ನ ನೀಡಿದೆ. ವಿಪಕ್ಷಗಳು ರೈತರ ಈ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ ಬಿಜೆಪಿ ಈ ಪ್ರತಿಭಟನೆ ಬಗ್ಗೆ ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನ ಹರಡ್ತಾ ಇದೆ. ರೈತರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಮಾತನಾಡಿದ ಕಾಂಗ್ರೆಸ್ ಸಂಸದ ಧರ್ಮವೀರ್ ಗಾಂಧಿ ಅವರು, ಓರ್ವ ವೈದ್ಯನಾಗಿ ಜನಪ್ರತಿನಿಧಿಯಾಗಿ ಕೇಂದ್ರ ಸರ್ಕಾರದ ಈ ಸಂವೇದನಾಶೀಲತೆ ಇಲ್ಲದ ವರ್ತನೆಯಿಂದ ನಾನು ತೀವ್ರವಾಗಿ ಬೇಸರಗೊಂಡಿದ್ದೇನೆ ಅಂತ ಹೇಳಿದ್ದಾರೆ. ದಲೈವಾಲಾ ನಿಧನ ಹೊಂದೋದಕ್ಕೆ ಕೇಂದ್ರ ಸರ್ಕಾರ ಕಾಯ್ತಾ ಇದೆಯಾ?
ಮಾನವೀಯತೆ ಇರೋ ಯಾವುದೇ ಸರ್ಕಾರ ಆದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಮಾತುಕತೆಯನ್ನು ನಡೆಸಿ ಎಂಎಸ್ಪಿಗೆ ಕಾನೂನುಬದ್ಧ ಖಾತ್ರಿ ಜಾರಿಗೆ ತರುವತ್ತ ಕ್ರಮ ಕೈಗೊಳ್ತಾ ಇತ್ತು. ಇದು ಕೇವಲ ಪ್ರತಿಭಟನೆ ಅಲ್ಲ, ಇದು ಸರ್ಕಾರದ ಮೊಂಡುತನದ ಕರಾಳ ಪ್ರದರ್ಶನ ಆಗಿದೆ ಅಂತ ಸಂಸದರು ತಿಳಿಸಿದ್ದಾರೆ. ಇನ್ನು ರೈತರ ಸಾಲ ಮನ್ನಾ ಮಾಡೋದು ಸರ್ಕಾರದ ಬೊಕ್ಕಸಕ್ಕೆ ಏಟು ಅಂತ ಹೇಳ್ಕೊಳ್ಳೋ ಕೇಂದ್ರ ಸರ್ಕಾರ ಕಳೆದ ಬಜೆಟ್ನಲ್ಲಿ ಕಾರ್ಪೊರೇಟ್ ಕಂಪನಿಗಳ ಬೂಟು ನೆಕ್ಕೋ ಕೆಲಸವನ್ನ ಮಾಡಿದೆ. ವಿದೇಶಿ ಕಂಪನಿಗಳ ಮೇಲೆ ಕಾರ್ಪೊರೇಟ್ ತೆರಿಗೆಯನ್ನ 40% ರಿಂದ 35% ಇಳಿಸಿದೆ. ಇದರಿಂದ ಕೇಂದ್ರದ ಖಜಾನೆಗೆ ಆಗೋ ನಷ್ಟದ ಬಗ್ಗೆ ಮಾತನಾಡಿದ ಮೋದಿ ಸರ್ಕಾರಕ್ಕೆ ರೈತರ ಸಾಲ ಮನ್ನಾ ಮತ್ತೆ ಎಂಎಸ್ಪಿಗೆ ಆಗೋ ಖರ್ಚು ಅಗಾಧವಾಗಿದೆ, ಅದು ಕಾಣಿಸೋದು ವಿಪರ್ಯಾಸ ಆಗಿದೆ. ಮೋದಿ ಆಡಳಿತದಲ್ಲಿ ರೈತರ ಬೆಳೆಗೆ ಬೆಲೆ ಇಲ್ಲ, ಇದೀಗ ರೈತರ ಜೀವಕ್ಕೂ ಕೂಡ ಬೆಲೆ ಇಲ್ಲದಂತಾಗಿದೆ. ಕೇಂದ್ರ ಸರ್ಕಾರ ಈವರೆಗೆ ರೈತರ ಬೇಡಿಕೆ ಈಡೇರಿಸುವತ್ತ ಗಮನನೇ ಹರಿಸಿಲ್ಲ. ಎಂಎಸ್ಪಿಗೆ ಕಾನೂನು ಖಾತ್ರಿ ನೀಡೋದು ಆರ್ಥಿಕವಾಗಿ ಹೊರೆಯಾಗಿದೆ ಅನ್ನೋದು ಮೋದಿ ಸರ್ಕಾರದ ವಾದ ಆಗಿದೆ. ಆದರೆ ಅದಾನಿ, ಅಂಬಾನಿ ಸೇರಿದಂತೆ ಕಾರ್ಪೊರೇಟ್ ಕಂಪನಿಗಳಿಗೆ ಮಿತಿ ಇಲ್ಲದೆ ಸಾಲ ನೀಡೋದು, ಆದಾಯ ತೆರಿಗೆ ಮನ್ನಾವನ್ನ ಮಾಡೋದು, ಉಳ್ಳವರಿಗೆ ನೀಡೋ ಮನ್ನಾದಿಂದ ಸರ್ಕಾರದ ಬೊಕ್ಕಸಕ್ಕೆ ಆಗೋ ನಷ್ಟವನ್ನ ಭರಿಸೋರು ಯಾರು? ಇನ್ನು ರೈತರು, ಬಡ ವರ್ಗದ ಬಡ ಸಾಮಾನ್ಯ ಜನರು, ಇವ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ನಮ್ಮ ನಾಟಕೀಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಸಾನದ ದಾಹ ಹೆಚ್ಚಾಗ್ತಾ ಇರುವಂತಿದೆ. ನೋಟ್ ಬಂದ್ನಿಂದ ಹಿಡಿದು ಲಾಕ್ಡೌನ್ವರೆಗೆ ಮುಂದಾಲೋಚನೆನೇ ಇಲ್ಲದೆ ತನ್ನ ಆದೇಶಗಳಿಂದ ಈಗಾಗಲೇ ದೇಶದಲ್ಲಿ ಹಲವು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ದೇಶದ ಬೆನ್ನೆಲುಬಾದ ರೈತರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿದ್ದ ಕೇಂದ್ರ ಸರ್ಕಾರ ದಲೈವಾಲ ಪ್ರಾಣ ಪಕ್ಷಿ ಹಾರೋಗೋದಕ್ಕೆ ಕಾದು ಕುಳಿತಿದೆಯಾ ಅನ್ನೋದು ವಿಪರ್ಯಾಸ ಆಗಿದೆ. ಇನ್ನು ದಲೈವಾಲ ಅವರ ಜೊತೆಗೆ ಇನ್ನೂ ನೂರಾರು ರೈತರು ಕೂಡ ಅಮರನಾಥ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೊಂದು ರೈತರ ಪ್ರಾಣ ಅಪಾಯದಲ್ಲಿರೋ ಸಮಯದಲ್ಲಿ ಕೇಂದ್ರ ಸರ್ಕಾರ ರೈತರ ಸಭೆನ ಕರೆದು ರೈತರ ಸಮಸ್ಯೆಗಳನ್ನ ಈಡೇರಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.